ಏನಯ್ಯ ಇಂಥ ಕಾಡು ಕರ್ಕೊಂಬಂದಿದ್ದೀರಾ? ತಲೆ ಹೊಡೆದ್ರು ಕೇಳೋದಿಲ್ವಲ್ರು? ಏ ಗೋಪಾಲ್ ಕೃಷ್ಣ, ಏನ್ ಮಾದೇವಣ್ಣ? ಏನು ಇದು? ಏನು ನನ್ ಜುಮಾನ್ದಲ್ಲಿ ಇಂಥ ಜಾಗ ನೋಡಿರ್ಲಿಲ್ಲ. ಇಲ್ಲೇನು ದೆವ್ವ ಮೋಹಿನಿ ಕಾಟ ಇಲ್ಲ ತಾನೆ? ಅಯ್ಯೋ, ನಾನ್ ಡೈಲಿ ಓಡಾಡೋ ಜಾಗ ಇದು. ನಿಮ್ ಮುಚ್ಕೊಂಡ್ ಬರ್ತೀಯಾ? ಬಾ. ಏಯ್ ಕೂಗ್ ಬೇಡ ಕಣೋ, ನಡಿ ಮುಂದೆ ಬರಬಲು. ಅಯ್ಯೋ ಮಾದೇವಣ್ಣ, ಇಲ್ಲೇನ್ ಮಾಡ್ತಿದ್ಯಾ? ಹುಚ್ಚ ಕಲ್ವ ನಾವಿಲ್ಲಿ ಕೂತಿರೋದು ಅಲ್ಲ, ಮತ್ತೆ ಉಮಾಶಂಕರ್ ಇಲ್ಲಿಗೆ ದುಡ್ಡು ತಗೊಂಡ್ ಬರ್ತಾನೆ, ಅದಕ್ಕೆ. ಓ, ಇಸ್ಕೊಂಬೋಗ್ರಿ. ಮಿಸ್ಟರ್ ಉಮಾಶಂಕರ್, ದುಡ್ಡು ತಂದಿದ್ಯಾ? ನೋಡ್ ಮಾದೇವಣ್ಣ, ಅಲ್ಲೋಗಿ ಏನಾದ್ರು ಎಡವಟ್ ಗಿಡವಟ್ ಮಾಡ್ಬಿಟ್ಯಾ? ಸ್ವಲ್ಪ ಡೀಸೆಂಟ್ ಆಗಿರು. ನನ್ನ ಮಕ್ಕಳ ಡೀಸೆಂಟ್ ಆಗಿರೋದು ನನಗೆ ಹೇಳ್ಕೊಡ್ತಾ ಇದ್ದೀರಾ? ಅಯ್ಯೋ ಬಾ, ನಡಿ ನಡ್ರಿ. ದುಡ್ಡು ಕರೆಕ್ಟ್ ಆಗಿದ್ಯಾ? ನನ್ನ ಮಗಳಲ್ಲಿ ನಿನ್ ಮಗಳಿಲ್ಲ ಇದ್ದಾಳೆ. ಹೇಳಿ, ಈಗ ಹೇಳಿ, ನನ್ನ ಮಗಳಲ್ಲಿ ಪ್ಲೀಸ್. ಈಗ ಕರ್ಕೊಂಡ್ ಬರ್ತೀವಿ. ಹ್ಯಾಂಡ್ಸ್ ಅಪ್ ಕಾನ್ಸ್ಟೇಬಲ್ಸ್, ಕಾನ್ಸ್ಟೇಬಲ್ಸ್. ಉಷಾ ಎಲ್ಲಿ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್, ರಾಂಜಿನ ಫೋನ್ ಮಾಡಿ. ಇನ್ಸ್ಪೆಕ್ಟರ್, ನಿಮ್ಮನ್ನ ಯಾರು ಇಲ್ಲಿ ಬರ ಹೇಳಿದ್ರು? ಪ್ರಾಬ್ಲಮ್ ಅಲ್ಲಿರೋ ನೀವು ಕರೀದೇ ಇದ್ರು ಬಂದ್ ಕಾಪಾಡೋದು ನಮ್ ಡ್ಯೂಟಿ. ನೀವು ಇದ್ರಲ್ಲಿ ತಲೆ ಹಾಕ್ಬೇಕಾಗಿಲ್ಲ. ಇದು ನಮ್ ಕರ್ತವ್ಯ. ರಾಮ್ಜಿರಾವ್, ನೀವು ತಪ್ಪಿಸ್ಕೊಳ್ಳಿ, ಓಡಿ ಓಡಿ, ತಪ್ಪಿಸ್ಬೇಕು, ಓಡಿ. ಬಂದ ಬಂದ ಅಲ್ಲ, ಅವ್ರು ಹೊಡಿತಾ ಇರೋದು ನಮ್ ಬಾಲಕೃಷ್ಣಗಲ್ವಾ? ಬಂದ್ರ ಉಮಾಶಂಕರ್, ನೀವು ತಪ್ಪಾಡ್ತಿದ್ದೀರಾ. ಅಯ್ಯೋ, ನನ್ನ ಮಗಳ ಪ್ರಾಣ ನನಗೆ ಕೊಟ್ಟ. ರಾಮ್ಜಿರಾವ್, ನೀವು ತಪ್ಪಿಸ್ಕೊಳ್ಳಿ, ಓಡಿ 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 ಓಡಿ, ನೀವು ತಪ್ಪಿಸ್ಕೊಳ್ಳಿ. ಮುಂದೆ ಬಾಲಗೋಪಿ, ಓಡ್ರ ಓಡಿ. ಕಾಪಾಡ್ದೆ. ಏನೋ ಹಾಕೋಕ್ ಹೋಗಿ ಏನೋ ಸಿಹಾಕೊಂಡಂಗೆ ಆಗೋಗಿತ್ತು. ಹಲ್ಕನ್ ಸಂಘ 16 ಭಂಗ. ನನಗಿಂತ ಹಲ್ಕ ಕೆಲ್ಸನೂ ಬೇಡ, ಹರಾಮಿ ಪೈಸನೂ ಬೇಡ. ನಿಂತ್ಕೊಳ್ಳೋ ದೊಡ್ಡ ಬಸ. ಏನ್ ಬಗ್ಳದೆ ನೀನು? ಮಾದೇವಣ್ಣ, ಆ ಜಾಗದಲ್ಲಿ ಒಂದು ಇರುವೆನೂ ಸಿಕ್ಕಿಲ್ಲ ಅಂತಲ್ಲ. ಯಾವನು ಫೋನ್ ಮಾಡ್ತಾರೆ ಸರಿಯಾದ ಸಮಯಕ್ಕೆ ಪೊಲೀಸ್ನವ್ರು ಒಕ್ಕಿಸ್ಕೊಂಡ್ರಲ್ಲು. ನಿನ್ನಂದೇನೋ ಪ್ರಯೋಜನ? ಅದಕ್ಕೆ ಹೇಳುದು, ನಮ್ ದುರಾದೃಷ್ಟ ಅಂತ. ನಿನ್ನ ಮಾತು ಕಟ್ಕೊಂಡು ನಾವ್ ಅಲ್ಲಿಗೆ ಬಂದಲ್ಲ, ನಮ್ ಮಳೆ ಎಕರೆ ತಗೊಂಡು ನಾವೇ ಹೊಡ್ಕೋಬೇಕು. ನಾನು ಅನ್ಕೊಂಡೆ ಇದೇನಪ್ಪ ಕಾಸು ಸಿಕ್ಬಿಡ್ತು, ಕೈಲಾಸ ಕಂಡೇ ಬಿಡ್ತು ಅಂತ. ಅಲ್ಲಿ ನಿಂತ್ಕೊಳ್ಳಬೇಕಪ್ಪ. ನಾನ್ ನೆಮ್ಮದಿಯಿಂದ ಬದುಕೋದು ನಿನ್ಗೆ ಇಷ್ಟ ಇಲ್ವೇನೋ? ಬಾಲು, ಏನೋ ನೋಡ್ತಾ ಇದ್ಯಾ? ನೀವು ಜಾಡ್ಸಿ ಇವ್ನಿಗೆ ಎದೆ ಗೊತ್ತ ಆಚಿಕ್ತಾಳೋ? ಈ ಅವತಾರಕ್ಕೆ ಮೀಸೆ ಬೇರೆ ಕೇಡು. ಅಷ್ಟು ಲಕ್ಷ ಬರುತ್ತೆ, ಇಷ್ಟು ಲಕ್ಷ ಬರುತ್ತೆ.
ತಗೊಂಡು ನೆಕ್ ಬಿಡೋಣ ಅಂತ ಹೇಳಿದ್ರಲ್ಲೋ. ಏನೋ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಚೆನ್ನಾಗಿತ್ತು, ಸತ್ಯ ಬಚಾವಾದ್ವಿ. ಹುಡುಗ ಅಲ್ಲ, ಹುಡುಗ ನೆಂಟಿ ಗರ್ತಿ ಅಲ್ಲ ಅಂತ ನಿಮ್ ಮಾತ್ ಕಟ್ಕೊಂಡು ನಾನು ಹಾಳಾಗೋಗ್ಬಿಟ್ಟಿದ್ದೆ. ಯಾರಿಗ್ ಮಾಡ್ತಾ ಇದ್ದೆ ಫೋನು? ಅದನ್ನ ಚಚ್ಚಾಕ್ಬಿಡ್ಬೇಕು. ಹಲೋ ರಾಸ್ಕಲ್, ಹೇಳ್ದಂಗ್ ನಡ್ಕೊಳ್ಳಿಲ್ಲ ಅಂದ್ರೆ ಯಾಕೋ ಬದುಕಿರ್ಬೇಕು? ನೋಡಿ, ನೀವು ನನ್ ಏನ್ ಬೇಕಾದ್ರೂ ಅನ್ನಿ, ಆದ್ರೆ ನಾ ಹೇಳೋದನ್ನ ಸ್ವಲ್ಪ ಕೇಳಿ. ಛೀ, ನೀನೇನು ಹೇಳ್ಬೇಡ. ಕೃತಜ್ಞತೆ ಇಲ್ದೇ ಇರೋ ನಾಯಿ. ನಾನ್ ಹೇಳ್ತಾ ಇದೀನಿ ಕೇಳು. ನೀನ್ ಇನ್ನೂ ಕಷ್ಟ ಅನ್ಭವಿಸ್ತ್ಯಾ. ರಾಮ್ಜಿರಾವ್, ಪ್ಲೀಸ್ ಪ್ಲೀಸ್. ಯಾವ ರಾಮ್ಜಿರಾವ್? ಆ ಹೆಸರಿನವ್ರು ಯಾರು ಇಲ್ಲ ಇಲ್ಲಿ. ನಿನಗ್ ತಾಕತ್ತಿದ್ರೆ ನಿನ್ ಮಗಳನ್ನ ಬಿಡಿಸ್ಕೊಂಡು ಹೋಗು. ನೋಡು, ಪೊಲೀಸು ಮಿಲಿಟರಿ ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬಾ. ಹಲೋ ಹಲೋ ಹಲೋ. ನಿನಗ್ ಬುದ್ಧಿನೇ ಇಲ್ಲ. ಈ ನಂಬರ್ ಇಂದ ಫೋನ್ ಮಾಡಬಾರ್ದು, ತುಂಬಾ ಡೇಂಜರು. ಯಾಕೋ ಡೇಂಜರು? ಪೊಲೀಸ್ನವ್ರು ಬರ್ತಾರೆ. ಬರ್ಲಿ ಬಿಡೋ, ಬರ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಆಮೇಲೆ ಆ ರಾಮ್ಜಿರಾವ್ನ ಅರೆಸ್ಟ್ ಮಾಡ್ತಾರೆ. ಆ ಮಗುಗ್ ಏನ್ ಬೇಕಾದ್ರಾಗ್ಲಿ, ನಮ್ಗೇನು. ಆ ನನ್ ಮಗ ನಮ್ಮನ್ನ ಆಟ ಆಡ್ಸಿದಕ್ಕೆ ಅವ್ನಿಗೆ ಹಂಗೆ ಆಗ್ಬೇಕು. ಪಾಪ ಉಮಾಶಂಕರ್ಗೆ ಏನೂ ಗೊತ್ತಿಲ್ಲ. ಅವನೇನಾದ್ರೂ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದಿದ್ರೆ ನಮ್ಗೆ ಯಾಕೆ ಓಡೋಗಿ ಅಂತ ಇದ್ದ? ನಮ್ಮನ್ನ ಯಾಕೆ ಕಾಪಾಡ್ತಿದ್ದ? ಇದು ರಾಮ್ಜಿರಾವ್ ಫೋನ್. ಹುಷಾರ್. ಗೊತ್ತು ಬಿಡೋ. ನಾನು ಹೇಳೋದ್ ಸ್ವಲ್ಪ ಕೇಳೋ. ಕೈ ಎತ್ತೋ ಬಾಲು, ಪ್ಲೀಸ್. ಏಯ್ ಬಿಡೋ. ಏಯ್ ಛೀ ನಾಯಿ. ಡ್ಯಾಡಿ, ಇವ್ರು ನನ್ನ ಸಾಯಿಸ್ತಿದ್ದಾರೆ ಡ್ಯಾಡಿ. ನನ್ ಬಂದ್ ಕರ್ಕೊಂಡು ಹೋಗು ಡ್ಯಾಡಿ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಬೇಗ ಬಂದ್ ಕರ್ಕೊಂಡು ಹೋಗು ಡ್ಯಾಡಿ. ಡ್ಯಾಡಿ ಪ್ಲೀಸ್ ಮಾತಾಡು ಡ್ಯಾಡಿ. ಡ್ಯಾಡಿ ಡ್ಯಾಡಿ ಪ್ಲೀಸ್ ಮಾತಾಡು. ಮಿಸ್ಟರ್ ಉಮಾಶಂಕರ್, ನಾನ್ ನಿನಗೆ ಕೊಟ್ಟಿದ್ದ ಟೈಮ್ ಮುಗೀತು. ನೀನ್ ಬರ್ಲೇ ಇಲ್ಲ. ನಿನಗೆ ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ. ನಾಳೆ 12 ಗಂಟೆಗೆ ಸೇಮ್ ಪ್ಲೇಸ್. ಅದು 5 ನಿಮಿಷ ಕಾಯ್ತೀನಿ. ಅಷ್ಟರಲ್ಲಿ ನೀನ್ ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಾನಲ್ಲಿರಲ್ಲ. ನಿನ್ನ ಮಗಳು ನಿನಗೆ ಸಿಗಲ್ಲ. ಏನಾಯ್ತು? ಗೋಪಿ, ನಮ್ಮಿಂದ ಒಂದ್ ಮಗು ಪ್ರಾಣ ಹೋಗ್ತಾ ಇದೆ. ಹಾಗಾಗ್ಬಾರ್ದು. ನಾನು ಈಗಲೇ ಉಮಾಶಂಕರ್ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ತೀನಿ. ಬಾಲು, ನಾ ಹೇಳೋದ್ ಕೇಳು. ಗೋಪಾಲ್ ಕೃಷ್ಣ, ಕೈ ತೆಗಿ. ನಾ ಹೇಳೋದ್ ಸ್ವಲ್ಪ ಕೇಳೋ. ನಿನ್ ಮಾತ್ ಕೇಳಿ ಸಾಕಾಗೋಯ್ತಾ? ಎತ್ತೋ ಕೈ. ನಾನ್ ಫೋನ್ ಮಾಡಕ್ ಬಿಡಲ್ಲ. ಬಿಡಲ್ಲ ಬಿಡಲ್ಲ. ಬಿಡೋ. ಬಿಡಲ್ಲ. ಎತ್ತೋ ಕೈ. ಎತ್ತಲ್ಲ. ಎತ್ತೋ. ಎತ್ತಲ್ಲ. ತೆಗಿಯೋ ಕೈ. ಬಾಲು, ಏಯ್ ಗೋಪಿ, ನನ್ ತಲೆ ಕೆಡಿಸ್ಬೇಡ, ಕೈ ತೆಗಿ ಪ್ಲೀಸ್. ಏಯ್. ಸಾಯಿಸ್ಬಿಡ್ತೀನಿ ನಾನು. ಸಾಯಿಸ್ಲಿ ಬಿಡು ಮಾದೇವಣ್ಣ. ನೀನ್ ಇವತ್ತು ಸಾಯಿಸ್ತೀನಲ್ಲ. ನೀವ್ ಇಲ್ದಿರೋವಾಗ್ಲಾದ್ರೂ ನಾನ್ ಸಾಯ್ತೀನಿ. ಸುಮ್ಮನೆ ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಏ ಗೋಪಿ, ಏನೋ ಇದು? ನಾನ್ ಹಣದ ಸಮೇತ ಬರ್ತೀನಿ ಅಂತ ನಮ್ ತಾಯಿಗೆ ಮಾತು ಕೊಟ್ಟಿದ್ದೀನಿ. ಈಗ ನಮ್ ತಾಯಿಗೆ ಏನಂತ ಉತ್ತರ ಕೊಡ್ಲಿ ಮಾದೇವಣ್ಣ? ಮಾದೇವಣ್ಣ, ಮನೆ ಪೇಂಟ್ ಮಾಡಕ್ಕೆ, ಗಾಡಿ ರಿಪೇರಿ ಮಾಡಕ್ಕೆ ಬರ್ತಾರಲ್ಲ, ಅವ್ರಿಗೆಲ್ಲ ಏನಂತ ಹೇಳ್ತೀರಾ? ಮಾದೇವಣ್ಣ, ನಂದು ನಿಂದು ಹಾಳಾಗ್ ಹೋಗ್ಲಿ. ತಮ್ಮಯ್ಯನ್ ತಂಗಿ ಮದುವೆಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಆ ಹುಡುಗನ್ ಕಣ್ಣು ಆಪರೇಷನ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಇದಕ್ಕೆಲ್ಲ ಏನ್ ಮಾಡ್ತಾನಂತೆ ಕೇಳಿ ಅವನ್ನ. ಲೋ ಬಾಲು, ಇದೆಲ್ಲ ನನ್ನ ಸ್ವಾರ್ಥಕ್ಕಲ್ಲ ಕಣೋ. ಮಾಡೋ ಈಗ ಫೋನು ಮಾಡೋ. ಲೈ, ಕಿತ್ತಾಡ್ಬಿಡ್ರಲ್ಲಿ. ತುಂಬಾ ದುಡುಕ್ಬಿಟ್ಟೆ ಕೊಡು ಬಾಲು. ನೀನು ಸಮಾಧಾನ ಮಾಡ್ಕೊಳ್ಳು, ಸಮಾಧಾನ ಮಾಡ್ಕೊ. ಗೋಪಿ,